ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಅಧ್ಯಾಯ 4 ಭಾರತದಲ್ಲಿ ಕುಟುಂಬ ಘಟಕ ಪರೀಕ್ಷೆ 4 LBA ಆಗಸ್ಟಲ್ಲಿ ನಡೆಯುವಂಥದ್ದು. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ LBA ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ಕಮೆಂಟನ್ನು ಮಾಡಿದ್ದೀರಿ, ಸರ್ ನಮಗೆ ಅದಕ್ಕಿಂತ ಮುಂಚೆ ನಾನೊಂದು ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ನಮಗೆ ಈ ವಿಷಯಗಳ LBA ಪ್ರಶ್ನೆ ಪತ್ರಿಕೆ 1, 2, 3 ಅಂತ ಹೇಳಿ ಕಮೆಂಟನ್ನು ಮಾಡ್ತಾಯಿದ್ದೀರಿ. ಸೊ ಆ ವಿದ್ಯಾರ್ಥಿಗಳು ನಾನೇನು ಇಷ್ಟಪಡ್ತೀನಿ ಅಂತಂದರೆ, ಈ ಒಂದು ವಿಡಿಯೋದೆಯಲ್ಲ, ವಿಡಿಯೋದ ಕೆಳಗಡೆ ಇಲ್ಲೊಂದು ಮೂಲೆಯಲ್ಲಿ ನಮ್ಮ ಐಕಾನ್ ಇದೆ, ಹಿಂಗೆ ರೌಂಡಲ್ಲಿ ನಮ್ಮ ಐಕಾನ್ ಇರುತ್ತೆ, ಅಲ್ಲಿ ನಿಮಗೆ ಡಿಸ್ಪ್ಲೇ ನಾನು ಕೊಡ್ತೀನಿ. ಅಲ್ಲಿ ವಿಡಿಯೋ ಲಿಸ್ಟ್ ಅಂತ ಇದೆ, ವಿಡಿಯೋ ಲಿಸ್ಟು, ಪ್ಲೇ ಲಿಸ್ಟು, ಪೋಸ್ಟು, ಆಮೇಲೆ ಏನು ಶಾರ್ಟ್ಸ್ ಅಂತ ಈ ರೀತಿ ಒಂದು ಕಾಲಮ್ ಬರುತ್ತೆ. ಇಲ್ಲಿ ವಿಡಿಯೋಸ್ ಎನ್ನುವಂಥ ಒಂದು ಇದು ಇರುತ್ತೆ. ಅಲ್ಲಿ ಏನಪ್ಪ ಅಂತಂದರೆ, ಆ ವಿಡಿಯೋಸ್ಗಳ ಲಿಸ್ಟ್ಗಳಲ್ಲಿ ನಿಮಗೆ ಯಾವ ವಿಷಯ ಬೇಕು, ಆರ್ಟ್ಸು, ಕಾಮರ್ಸು, ಸೈನ್ಸು, ಇವೆಲ್ಲವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಈ ಡಿಸ್ಪ್ಲೇ ಕಾಣುವಂಥ ರೀತಿಯಲ್ಲಿ ನೀವು ಆ ವಿಡಿಯೋಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಬೇಕಾದಂಥ ಮಾಹಿತಿ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ, ಅದು ನಾನು ಈ ವಿಡಿಯೋದಲ್ಲಿ ನಿಮಗೆ LBA ಘಟಕ ಪರೀಕ್ಷೆ 4 ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ಮಾಡಬೇಕಾಗದಷ್ಟೇ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ನಾನು ಇಲ್ಲಿ ಸಂಪೂರ್ಣವಾದಂಥ ಕೀ ಆನ್ಸರನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಕೀ ಆನ್ಸರನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅದನ್ನು ಸಹ ಗಮನಿಸಿ ಅಂತೇಳಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅದೇ ರೀತಿ ಒಂದು ಸಣ್ಣ ರಿಕ್ವೆಸ್ಟು, ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ನೇರವಾಗಿ ಬಹು ಆಯ್ಕೆ ಪ್ರಶ್ನೆಗಳ ಕಡೆ ಹೋಗೋಣ. ಇಲ್ಲಿ ಭಾರತೀಯ ಸಮಾಜಶಾಸ್ತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿರಿ. ಭಾರತೀಯ ಸಮಾಜದ ಆಧಾರ ಸ್ತಂಭ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಆಯ್ಕೆಗಳನ್ನು ನೋಡ್ತೇವೆ. A ಜಾತಿ ವ್ಯವಸ್ಥೆ, B ಅವಿಭಕ್ತ ಕುಟುಂಬ, C ಗ್ರಾಮ ಸಮುದಾಯ, D ಮೇಲಿನ ಎಲ್ಲವೂ ಅಂಥೇಳಿ. ಸೊ ಆಯ್ಕೆ 4 ಇದೆ ನೋಡಿ, D ಇದು ಸರಿಯಾದ ಉತ್ತರ. ಭಾರತೀಯ ಸಮಾಜದ ಆಧಾರ ಸ್ತಂಭಗಳಿವೆಲ್ಲ, ಜಾತಿ ವ್ಯವಸ್ಥೆ ಆಗಿರ್ಬೋದು, ಗ್ರಾಮ ಸಮುದಾಯ, ಅವಿಭಕ್ತ ಕುಟುಂಬ, ಇವು 3. ಇನ್ನು 2, ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಆಯ್ಕೆ A ಎನ್ನುವಂಥದ್ದು, ಹೆನ್ರಿ ಮೆನ್ ಎನ್ನುವಂಥವರು ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದ್ರು. ಇನ್ನು 3ನೇ ಪ್ರಶ್ನೆ, ಕರ್ಣವನ ಎಂದರೆ ಅಂತ ಕೇಳಿದ್ದಾರೆ. ಕರ್ಣವನ ಎಂದರೆ ತಾಯಿಯ ಹಿರಿಯ ಸಹೋದರನಿಗೆ ಕರ್ಣವನ ಅಂತ ಕರೀತಾರೆ. ಸೊ ನೆನಪಿರಲಿ ನಿಮಗೆ, ಇದು ಇಂಪಾರ್ಟೆಂಟು. ಇನ್ನು ಬಿಟ್ಟ ಸ್ಥಳ ಕರ್ಕೊಂಡು ಹೋಗ್ತೀನಿ. ಆವರಣದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ, ನೀವೆಲ್ಲ ಗಮನಿಸಿ. ಅದರ ಜೊತೆಗೆ ಇಲ್ಲಿ ನಾನು ಅವುಗಳ ಉತ್ತರವನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗ್ತೀನಿ. ಸೊ ನೋಡಿ, ನಂಬದರಿ ಅವಿಭಕ್ತ ಕುಟುಂಬವನ್ನು ಏನಂತ ಕರೀತಾರೆ? ಆಯ್ಕೆ ಇದೆ ನೋಡಿ, ಇಲಂ ಅಂತ ಕರೀತಾರೆ. ಏನ್ರಿ? ಇಲಂ ಅಂತ ಹೇಳಿ. ನೆಕ್ಸ್ಟು, ಡ್ಯಾಶ್ ತರವಾಡಿನ ವಿಭಜನೆಗೊಂಡ ಭಾಗವಾಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ನಾವೇನಂತ ಕರಿತೀವಿ? ತವಳಿ. ತರವಾಡಿನ ವಿಭಜನೆಗೊಂಡ ಭಾಗವಾಗಿದೆ ಅಂತ ಹೇಳ್ತಾರೆ. ನರಸಿಂಗನವರ ಕುಟುಂಬವು ಕರ್ನಾಟಕದ ಯಾವ ಜಿಲ್ಲೆ? ಧಾರವಾಡ. ಎಲ್ರಿ? ಧಾರವಾಡ ಏನಿದೆ, ಈ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನೆಲೆಸಿದೆ. ನರಸಿಂಗರ ಕುಟುಂಬ ಎಲ್ಲಿಗಿತ್ತು ಅಂತಂದರೆ ಈ ಧಾರವಾಡ ಜಿಲ್ಲೆಯ ಲೋಕೂರು ಒಂದು ಗ್ರಾಮದಲ್ಲಿ ನೆಲೆಸಿತ್ತು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು, ಹೊಂದಿಸಿ ಬರೆಯುವ ವಿಭಾಗ ಕರ್ಕೊಂಡು ಹೋಗ್ತೀನಿ. 3 ಅಂಕ. ಎ ಭಾಗದಲ್ಲಿ ಪ್ರಶ್ನೆ ಇದೆ ನೋಡಿ, ಕರ್ತ KM ಕಪಾಡಿಯ, IP ದೇಸಾಯಿ. ಬಿ ವಿಭಾಗದಲ್ಲಿ ಈ ಒಂದು ಉತ್ತರವನ್ನು ಕೊಟ್ಟಿದೆ, ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ, ಹಿರಿಯರ ಸದಸ್ಯ O ಮಾಲೆ ಮಹುವಾ ಅಂಥೇಳಿ. ಸೊ ಉತ್ತರವನ್ನು ನೋಡ್ತಾವೆ. ಕರ್ತ ಎನ್ನುವಂಥದ್ದು ಹಿರಿಯ ಸದಸ್ಯ ಅಂತ ಕರಿತೀವಿ ಕುಟುಂಬದ. ಇನ್ನು KM ಪಾಡಿಯವರ ಒಂದು ಕೃತಿ ಇದೆ, ಅದೇ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎನ್ನುವಂಥದ್ದು. ಇನ್ನು IP ದೇಸಾಯಿ ಅವರ ಕೃತಿ ಮಹುವಾ ಎನ್ನುವಂಥದ್ದು, ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು, ನಿಮಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಇಲ್ಲೇನು ಮಾಡಿದ್ದಾರೆ? ಇಲಂ ಎಂದರೆ ಏನು ಅಂತ ಕೇಳಿದರೆ ಆಲ್ರೆಡಿ ನಿಮಗಿದೆ ಉತ್ತರ. ಬಿಟ್ಟ ಸ್ಥಳದಲ್ಲಿ ಇದಕ್ಕೆ ಉತ್ತರ ಆಗ್ತದೆ. ಆದರೂ ಸಹ ನಿಮಗೆ ಕೊಡ್ತೀನಿ ಉತ್ತರ ನೋಡಿ. ಇದು ಕೇರಳದ ಈ ನಂಬೂದರಿ ಬ್ರಾಹ್ಮಣ ಪಿತೃ ಪ್ರಧಾನ ಕುಟುಂಬ. ಕೇವಲ ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬ. ಇದು ಉತ್ತರ ಅಂತ ಹೇಳ್ತೀವಿ. ಇನ್ನು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಉತ್ತರವನ್ನು ಕೊಡ್ತೀನಿ ನೋಡಿ. 1ನೇದ್ದು ಕೈಗಾರೀಕರಣ, 2 ನಗರೀಕರಣ,
ಈ ಎರಡು ಏನಪ್ಪ ಅಂತಂದರೆ ಅವಿಭಕ್ತ ಕುಟುಂಬ ಪರಿವರ್ತನೆಗೆ ಕಾರಣಗಳನ್ನು ಅಂತ ನಾವು ಹೇಳ್ಬೋದು. ಈ ನೆಕ್ಸ್ಟು 2-3 ವಾಕ್ಯದಲ್ಲಿ ಉತ್ತರಿಸಿ, ತಲಾ 2-3 ವಾಕ್ಯ ಉತ್ತರಿಸಿ 2 ಪ್ರಶ್ನೆಗಳೇ ಅಂತ ಕೊಡ್ತಾರೆ. ಅವಿಭಕ್ತ ಕುಟುಂಬದ 2 ಪ್ರಕಾರಗಳು ಅಂತ ಕೇಳಿದ್ದಾರೆ. ಒಂದು ಪಿತೃ, ಇನ್ನೊಂದು ಮಾತೃ. ಇವೆರಡು ಕುಟುಂಬಗಳು ಅಂತ ಹೇಳ್ತೀವಿ ಅವಿಭಕ್ತ ಕುಟುಂಬಗಳು. ಇನ್ನು 11 ನೋಡಿ, ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ 2 ಸಾಮಾಜಿಕ ಶಾಸನಗಳು 2 ಇದ್ದಾವೆ ಹೇಳ್ತೀನಿ ನೋಡಿ. ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಒಂದನೇದ್ದು 1954, ನೆನಪಿರಲಿ ನಿಮಗೆ ಡೇಟು, 1954 ವಿಶೇಷ ವಿವಾಹ ಕಾಯ್ದೆ, ವಿಶೇಷ ವಿವಾಹ ಕಾಯ್ದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಇನ್ನೊಂದಿದೆ 1956 ಹಿಂದೂ ಉತ್ತರಾಧಿಕಾರಿ ಏನ್ರಿ, ಹಿಂದೂ ಉತ್ತರಾಧಿ ಕಾಯ್ದೆ ಅಂತ ಹೇಳ್ತೀವಿ, ಉತ್ತರಾಧಿ ಕಾಯ್ದೆ. ಇನ್ನು ನೆಕ್ಸ್ಟು ಅವಿಭಕ್ತ ಕುಟುಂಬವನ್ನು IP ದೇಸಾಯಿ ಅವರು ಯಾವ 2 ಅಂಶಗಳ ಮೇಲೆ ವರ್ಗೀಕರಣಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಡಿಸ್ಪ್ಲೇ ಮೇಲೆ ಉತ್ತರವನ್ನು ಕೊಟ್ಟಿದ್ದು ನೋಡಿ. ಕೌಟುಂಬಿಕ, ಒಂದನೇದ್ದು ಐಕ್ಯತೆಯ ಅಂಶಗಳಾದ ಧರ್ಮ, ವೃತ್ತಿಯ ಸಂಬಂಧಗಳು, ಆಸ್ತಿ, ಶಿಕ್ಷಣ, ನಗರೀಕರಣ, ರಕ್ತ ಸಂಬಂಧಗಳನ್ನು ಮತ್ತು ಮನೆತನ ಸಂಯೋಜನೆಯನ್ನು ಒಂದಾದರೆ, ಎರಡನೇದು ಕೌಟುಂಬಿಕ ಸಂರಚನೆ ಅಂಶಗಳಾದ ಕಾರ್ಯಗಳ ಹಕ್ಕು ಬಾಧ್ಯತೆಗಳ ಮೇಲೆ ಅವ್ರು ಏನು ಮಾಡಿದ್ದಾರೆ, ಆ ಒಂದು ಅವಿಭಕ್ತ ಕುಟುಂಬವನ್ನು ವರ್ಗೀಕರಣ ಮಾಡಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟು ಭಾಗ ಸಿಗೆ ಹೋಗೋಣ. ಇಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ 15 ವಾಕ್ಯಗಳು ಉತ್ತರಿಸಿ ಅಂತಾರೆ. ಒಂದು ಪ್ರಶ್ನೆ, 2ರಲ್ಲಿ 1 ಬರೀಬೇಕು. ಅವಿಭಕ್ತ ಕುಟುಂಬ ಪರಿವರ್ತನೆ ಕಾರಣವಾದ ಅಂಶಗಳು ಯಾವುವು ಅಂತೇಳಿ ನಿಮಗಿಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಯಾವ್ಯಾವು ಅಂತೇಳಿ ನೋಡ್ತಾ ಹೋದಾಗ, ಒಂದನೇದ್ದು ಔದ್ಯೋಗೀಕರಣ. ಯಾವುದ್ರಿ, ಔದ್ಯೋಗೀಕರಣ ಅಂತ ಹೇಳ್ತೀವಿ. ಇನ್ನೊಂದು ನಗರೀಕರಣ. ನೆಕ್ಸ್ಟು ಜನಸಂಖ್ಯೆ ಬೆಳವಣಿಗೆ. ಹೌದಲ್ಲ, ಈ ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಶಿಕ್ಷಣವೂ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಅದರ ಜೊತೆಗೆ ಬದಲಾಗುತ್ತಿರುವ ಸ್ತ್ರೀ ಅಂತಸ್ತು. ಮೊದಲೆಲ್ಲ ಸ್ತ್ರೀಯರಿಗೆ ಸ್ಥಾನಮಾನ ಇರಲಿಲ್ಲ. ಈಗ ಸಾಮಾಜಿಕ ಶಾಸನಗಳು ಬಂದಿವೆ. ಏನು ಬಂದಿವೆ ರೀ, ಸಾಮಾಜಿಕ ಈ ಒಂದು ಶಾಸನಗಳು ಸಹ ಇಲ್ಲಿ ಬಂದು ಹೋಗಿರುವಂಥದ್ದು ಗೊತ್ತಾಗ್ತದೆ. ಇನ್ನು ನರಸಿಂಹರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಉತ್ತರವನ್ನು ಕೊಡ್ತೀನಿ ನೋಡಿ. ಈ ನರಸಿಂಹರವರ ಪಿತೃಪ್ರಧಾನ ಕುಟುಂಬ, ನರಸಿಂಹ ಕುಟುಂಬವು ಪಿತೃಪ್ರಧಾನ ಕುಟುಂಬವಾಗಿದ್ದು ಸುಮಾರು 206ಕ್ಕೂ ಹೆಚ್ಚು ಸದಸ್ಯರು ಹೊಂದಿದೆ. ಈ ಅವಿಭಕ್ತ ಕುಟುಂಬ ಕರ್ನಾಟಕ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿ ನೆಲೆಸಿದೆ. ನರಸಿಂಹನವರ ಅವಿಭಕ್ತ ಕುಟುಂಬದಲ್ಲಿ 5 ಪೀಳಿಗೆ ಜನರಿದ್ದಾರೆ. ಭೀಮಣ್ಣ, ಜನಪಪ್ಪ, ನರಸಿಂಗ್ ಕುಟುಂಬದ ಮುಖ್ಯಸ್ಥರು. 206 ಸದಸ್ಯರು ಅತ್ಯಂತ ಬೃಹತ್ಗಾತ್ರ ಅವಿಭಕ್ತ ಕುಟುಂಬ ನಿರ್ವಹಣೆ ಅವರದು. ಇನ್ನು ನರಸಿಂಹರ ಕುಟುಂಬ ಹಿರಿಯ ಸದಸ್ಯ ಸುಮಾರು 30 ವರ್ಷಗಳ ಗಜಗಾತ್ರದ ಕುಟುಂಬ ಖರ್ಚು ವೆಚ್ಚ ನಿರ್ವಹಿಸುತ್ತಿದ್ದಾರೆ. ಅವರ ಪ್ರಕಾರ ಕುಟುಂಬದ ಹೊರೆ ನಿಭಾಯಿಸಲು ಹೆಚ್ಚು ಜವಾಬ್ದಾರಿ ಮೂಡಿಸಿ ತನ್ನ ಹಿರಿಯ ತಮ್ಮ ಬುದ್ಧಿವಂತಿಕೆ, ವಿಶ್ವಾಸ ಇಂತಹ ಕಾರ್ಯಗಳಿಗೆ ವಹಿಸಿದ್ದಾರೆ. ಆದಾಗ್ಯೂ ತನ್ನ ಕುಟುಂಬ ಶ್ರಮಿಸುತ್ತೆ ಅಭಿಪ್ರಾಯಪಟ್ಟಿದೆ. ಕೃಷಿ ಕುಟುಂಬದ ಮುಖ್ಯ ವೃತ್ತಿ. 270 ಎಕರೆ ಭೂಮಿ ಇದೆ. ಕೃಷಿಯಲ್ಲಿ ವಾರ್ಷಿಕ 6ರಿಂದ 12 ಲಕ್ಷ ಆದಾಯ, ಜೊತೆಗೆ 10 ಲಕ್ಷ ರು ಕೌಲಿ ಕಾರ್ಮಿಕರು ಕೃಷಿ ಸಲಕರಣೆ ಒಳಗೊಂಡಿದ್ದು ಕುಟುಂಬಕ್ಕೆ ಬೇಕಾದ ಆಹಾರ, ಹಣ್ಣು, ತರಕಾರಿ, ಜಮೀನಿನ ಬೆಳೆ ಸಾಲಗಳು, ಸಾಕಿ ಹಾಗೆ ಇನ್ನಿತರ ದಿನಬಳಕೆ ವಸ್ತುಗಳು, ಬಟ್ಟೆ, ಔಷಧಿ, ಸೊಪ್ಪು ಇಂಥವನ್ನೆಲ್ಲವನ್ನು ನೋಡ್ತಾ ಹೋದಾಗ ಪ್ರತಿ 8 ವರ್ಷ 10 ವರ್ಷಗಳು ಕುಟುಂಬದ ಕೆಲ ವಿವಾಹ ಒಟ್ಟುಪಟ್ಟಿರ್ತದೆ. ಕುಟುಂಬದ ಮನೋರಂಜನೆ ಮೂಲವೆಂದರೆ ಅದೇ ದೂರದರ್ಶನ ಅಂತ ಹೇಳ್ತಾರೆ. ಸೊ ಈ ಉತ್ತರವನ್ನು ಬರೀರಿ. ಇನ್ನು ನೆಕ್ಸ್ಟ್ ಕೊನೆಯದು ಬರ್ತದೆ 10 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ ನೆನಪಿರಲಿ 2ರಲ್ಲಿ 1 ಬರೀರಿ. 2 ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ್ದು. ಒಂದು ವ್ಯಾಖ್ಯಾನ ಮತ್ತು ಅದರ ಲಕ್ಷಣ ಕೇಳಿದ್ರೆ, ಇನ್ನೊಂದು ಅದರ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಕೇಳ್ತಾರೆ. ಡಿಸ್ಪ್ಲೇ ಮೇಲೆ ನಾನು ಈ ಒಂದು ಡಿಸ್ಪ್ಲೇ ಮೇಲೆ ಉತ್ತರವನ್ನು ಕೊಡ್ತಿದ್ದೆ ನೋಡಿ. 1ನೇದು ಅವಿಭಕ್ತ ಕುಟುಂಬ ವ್ಯಾಖ್ಯಾನಿಸಿ. ಇರಾವತಿ ಕರೆಯವರ ಪ್ರಕಾರ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡಿಗೆ ಮನೆಯಲ್ಲಿ ತಯಾರಾದ ಆಹಾರ ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಒಡೆತನ, ಕುಟುಂಬದ ಪೂಜಾ ಕಾರ್ಯಗಳಲ್ಲಿ ಸಾಮೂಹಿಕ ಪಾಲ್ಗೊಳ್ಳುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಅವರು ಕರೆದರು. ಇನ್ನು ಇದರ ಒಂದು ಗುಣಲಕ್ಷಣಗಳನ್ನು ನೋಡ್ತಾ ಹೋದಾಗ ನಾವು ಇಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳು, ಮೊದಲನೇದು ಪೀಳಿಗೆಯ ಸಮಾವೇಶ ಅಂತ ಹೇಳ್ತೀವಿ, ಈಗಿನ ಪೀಳಿಗೆಗಳು. 2ನೇದು ಸಾಮಾನ್ಯ ಮನೆ ಅಥವಾ ವಾಸಸ್ಥಳ. 3ನೇದು ಸಾಮಾನ್ಯ ಅಡುಗೆ ಮನೆ. 4ನೇದು ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ. 5 ಸಾಮಾನ್ಯ ಆಸ್ತಿ ಹಕ್ಕು ಬಾಧ್ಯತೆಗಳು. ಕರ್ತವ್ಯ ಅಧಿಕಾರ. 6 ವ್ಯವಸ್ಥಿತ ವಿವಾಹಗಳು. 8 ಕುಟುಂಬದೊಂದಿಗೆ ಸದಸ್ಯರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳ ಅರಿವು. ಇನ್ನು ಕೊನೆಯದೇ ಸ್ವಯಂ ಪರಿಪೂರ್ಣತೆ ಅಂಥೇಳಿ ಈ ರೀತಿ ಅವಿಭಕ್ತ ಕುಟುಂಬದ ಲಕ್ಷಣಗಳು ಬರ್ತವೆ. ಇನ್ನು ಅವಿಭಕ್ತ ಕುಟುಂಬದ ಅನುಕೂಲ ಮತ್ತು ಅನಾನುಕೂಲ ಪ್ರಶ್ನೆ ನಾವು ನೋಡ್ತೀವಿ. ಇಲ್ಲಿ ಡಿಸ್ಪ್ಲೇನಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ನೋಡಿ. ಇಲ್ಲಿ 1ನೇದು ಅನುಕೂಲ, ಆರ್ಥಿಕ ಅನುಕೂಲ. 2ನೇದು ಸದಸ್ಯರ ಸಂರಕ್ಷಣೆ, ಮನರಂಜನೆ, ವ್ಯಕ್ತಿತ್ವ ವಿಕಾಸ. 5 ಸಮಾಜ
ವಾದದ ಪರಿಕಲ್ಪನೆ. ಇದು ಅನುಕೂಲಗಳಾದರೆ ಇನ್ನು ಅನಾನುಕೂಲಗಳನ್ನು ನೋಡ್ತಾ ಹೋದ್ವಿ. ಸೋಮಾರಿತನ ಪ್ರೋತ್ಸಾಹಿಸುತ್ತದೆ, ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ, ಸೃಜನ ಪಕ್ಷಪಾತ, ಆಂತರಿಕ ಘರ್ಷಣೆ, ದಾವೆಗಳ ಪ್ರೋತ್ಸಾಹ ನೀಡುತ್ತದೆ, ಉಳಿತಾಯ ಮತ್ತು ಆರ್ಥಿಕ ಹೊಡೆತಕ್ಕೆ ಅವಕಾಶ ಸಿಗ್ತದೆ, ಸಾಮಾಜಿಕ ಚಲನೆ, ಮಾರಕ ಮತ್ತು ಸ್ತ್ರೀಯರ ಸ್ಥಾನವನ್ನು ಕೆಳಹಂತಸ್ತಿಗೆ ಕಾರಣ ಆಗ್ತದೆ. ಸೊ ಈ ರೀತಿ ನಿಮಗೆ ಮೇನ್ ಪಾಯಿಂಟ್ಗಳನ್ನು ಉತ್ತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ಬರುವಂಥ ಮಾಹಿತಿಗಳನ್ನು ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರ್ತವೆ, ಮಿಡ್ ಟರ್ಮಿಗೂ ಬರ್ತವೆ. ಭಾಳ ಜನ ವಿದ್ಯಾರ್ಥಿಗಳು ಮಿಡ್ ಟರ್ಮ್ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಹೇಳ್ತಾ ಇದ್ದೀರಿ. ಸೊ ಆದಷ್ಟು ಬೇಗನೆ ನಾನು ಈ ಒಂದು ಮಿಡ್ ಟರ್ಮ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ. ದಯವಿಟ್ಟು ಯಾವುದು ಹೊರೆ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.